SSLC ವಿದ್ಯಾರ್ಥಿಗಳಿಗೆ ಮತ್ತೊಮ್ಮೆ ಸ್ವಾಗತವನ್ನು ಕೊಡ್ತಾ ಇದ್ದೀನಿ. ಅಭ್ಯಾಸ 1.3ರಲ್ಲಿ ಮೂರನೇ ಪ್ರಶ್ನೆಯಲ್ಲಿ ನಾಲ್ಕನೇದ್ದು A3 = 15, S10 = 125, ಆದರೆ D ಮತ್ತು A10 ಅನ್ನು ಕಂಡುಹಿಡಿಯಿರಿ. ಇದು S10, ಸ್ವಲ್ಪ ಪ್ರಿಂಟ್ ಮಿಸ್ಟೇಕ್ ಆಗಿದೆ, S10 ಅಂತ ಓದ್ಕೊಳ್ಳಿ ಅದನ್ನ. ಈಗ A3 ಏನೇನು ಕೊಟ್ಟಿದ್ದಾರೆ ಅದನ್ನು ಬರ್ಕೊಳ್ಳೋಣ. A3 = 15. ಇದನ್ನು ಯಾವ ರೀತಿ ಬರ್ಕೋಬಹುದಪ್ಪ ಅಂದರೆ A ಪ್ಲಸ್ ಒಂದು ಕಡಿಮೆ ಮಾಡಿ ಬರ್ಕೊಳ್ಳೋದು, 3 ಅಂದರೆ ಒಂದು ಕಡಿಮೆ ಮಾಡಿದರೆ 2D = 15 ಸಮೀಕರಣ 1 ಅಂದ್ಕೊಳ್ಳಿ. ಈಗ ಕೊಟ್ಟಿರುವಂಥದ್ದು ಯಾವುದಪ್ಪ ಅಂದರೆ S10 ನೋಡ್ಕೊಳ್ಳಿ ಎಲ್ಲರೂ. S10 = 125. S10 ಅನ್ನು ನಾವಿಲ್ಲಿ n/2 ಇಂಟು ಬ್ರಾಕೆಟ್ 2a ಪ್ಲಸ್ n - 1 ಇಂಟು D ಈ ಸೂತ್ರವನ್ನು ಹಚ್ಚಿ ಅದನ್ನು ಬಿಡಿಸ್ಕೊಂತ ಬರೋಣ. ಇಲ್ಲಿ n = 10 ಆಗುತ್ತೆ, ಸ್ವಲ್ಪ ಹುಷಾರಾಗಿ ನೋಡ್ಕೊಳ್ಳಿ. n/2 ನೋಡ್ಕೊಳ್ಳಿ, ಸೂತ್ರ ಪ್ರಕಾರ ನಮಗೆ ನೋಡ್ಕೊಳ್ಳಿ, ಸೂತ್ರ n/2 10/2 n/2 10/2 ಇಂಟು ಬ್ರಾಕೆಟ್ 2a, ಯಾಕಂದರೆ a ಬೆಲೆ ಗೊತ್ತಿಲ್ಲ ನಮಗೆ, ಪ್ಲಸ್ n ಅಂದರೆ 10 ಮೈನಸ್ 1 ಇಂಟು D ಬೆಲೆನೂ ಗೊತ್ತಿಲ್ಲ, ಹಾಗಾಗಿ D ಅಷ್ಟು ಇಟ್ಕೊಂಡಿನಿ, = 125. ನೋಡಿ, ಇದನ್ನು ಉಪಯೋಗಿಸ್ಕೊಂಡು ನಾವು ಬಿಡಿಸ್ಕೊಂತ ಬರೋಣ. ಇಲ್ಲಿ ನೋಡಿ ಕಟ್ತಾ ಹೊಡೆಯೋಣ. 2 1 2 5 ನೋಡಿ, ಇಲ್ಲಿ 5 ಮಾತ್ರ ಉಳ್ಕೊಂಡಿದೆ. ಹಾಗಾದರೆ ಏನೇನು ಉಳಿತಪ್ಪ ಅಂತಂದರೆ ಇಲ್ಲಿ 5 ಇಂಟು ಬ್ರಾಕೆಟ್ 2a ಪ್ಲಸ್ ನೋಡಿ, ಇಲ್ಲಿ 10ರಲ್ಲಿ 1 ಕಡಿಮೆ ಹೋದರೆ 9D = 125. ಅದೇ ರೀತಿ ಇಲ್ಲಿ ನೋಡಿ 2a ಪ್ಲಸ್ 9D = 125. ಬಲಗಡೆ ಅಲ್ಲಿ ಇಟ್ಕೊಂಡಿದ್ದೀನಿ. 5 ಎಡಗಡೆ ಇದೆ, ಅದನ್ನು ಬಲಗಡೆ ತುಂಬಿರ್ತೀನಿ. ಅದು ಗುಣಾಕಾರ ಇರೋದ್ರಿಂದ ಈ ಕಡೆ ಬಲಗಡೆ ಬಂದರೆ ಭಾಗಿಸು 5 ಆಯಿತು. 5 1 5 25. ದೇರ್ಫೋರ್ 2a ಪ್ಲಸ್ 9D = 25. ನೋಡಿ, ಇಲ್ಲಿ ನಾವು ಸ್ವಲ್ಪ ಅಡ್ಜಸ್ಟ್ಮೆಂಟ್ ಮಾಡ್ಕೋಬೇಕು. ಏನಪ್ಪ ಅಡ್ಜಸ್ಟ್ಮೆಂಟ್ ಅಂದರೆ, ನಮ್ಮದು ಸಮೀಕರಣ 1 ಏನಿದೆ ನೋಡ್ಕೊಳ್ಳಿ, ಅದನ್ನು ಸ್ವಲ್ಪ ಅದನ್ನು ಹುಷಾರಾಗಿ ನೋಡ್ಕೊಳ್ಳಿ. ಇಲ್ಲಿ ನೋಡಿ, ಸಮೀಕರಣ 1 a ಪ್ಲಸ್ 2D = 15 ಇದೆ. ಇದು ಅಲ್ಲಿ ಏನು ನಮ್ಮ ಲಾಸ್ಟ್ನೇದು ಏನು ಒಂದು ಸಮೀಕರಣ ಬಂದಿದೆಯಲ್ಲ 2a ಪ್ಲಸ್ 9D ಅಲ್ಲಿ, ಇದರಲ್ಲಿ ಅದು ಬರೋ ಹಾಗೆ ನೋಡ್ಕೋಬೇಕು ಅದನ್ನು. ಹಾಗಾದರೆ ಯಾವ ರೀತಿ ಬರ್ಕೋಬೇಕು ಅನ್ನೋದು ನೋಡ್ಕೊಳ್ಳಿ. ಸಮೀಕರಣ 1 ಫಸ್ಟ್ ನಾವು ಬರ್ಕೊಂಡ್ಬಿಡ್ಬೇಕು. ನಾವಿಲ್ಲಿ ನೋಡಿ a ಪ್ಲಸ್ 2D ಎಡಭಾಗದೊಳಗೆ ಅದನ್ನು ಬರ್ಕೊಂಡ್ಬಿಡ್ಬೇಕು. a ಪ್ಲಸ್ 2D ಇದನ್ನು ಬರ್ಕೊಂಡ್ಬಿಡಿ. ನೆಕ್ಸ್ಟು ಇಲ್ಲಿ ನೋಡಿ, ನಾವು ಇದನ್ನು 2a ಪ್ಲಸ್ 9D ಇದೆ, ಇದರಲ್ಲಿ 2a ಅಂದರೆ a 2 ಇದ್ದಾವೆ. ನಾವು ಮೊದಲಿಗೆ ಇಲ್ಲಿ ಬರ್ಕೊಂಡಿದ್ದೆಷ್ಟು 1a ಬರ್ಕೊಂಡು, ಹಾಗಾದ್ರೆ ಇನ್ನೂ ಎಷ್ಟು a ಬೇಕು ನಮಗೆ ಅಂದರೆ ಇನ್ನು 1a, ಹಾಗಾಗಿ ಪ್ಲಸ್ a ಅನ್ನು ಮಾಡ್ಕೊಂಡು ನೋಡಿ. ಇಲ್ಲಿ D 9D ಇದೆ, ನಾವು ಬರ್ಕೊಂಡಿದ್ದೆಷ್ಟು D ಅಪ್ಪ ಅಂದರೆ 2D, ಹಾಗಾದ್ರೆ ಇನ್ನೂ ಎಷ್ಟು D ಬೇಕಪ್ಪ ಅಂದರೆ ನಮಗೆ 7D = 25. ನೋಡಿ, ಈ ರೀತಿ ನಾವು ಅದನ್ನು ಒಡ್ಕೊಳ್ಬೇಕಾಗ್ತದೆ. ನಾವು ಎಡಭಾಗವನ್ನು 1ನೇ ಸಮೀಕರಣ ಬರೋ ಹಾಗೆ ಒಡ್ಕೋಬೇಕು ನಾವು. ನೋಡಿ, ಇಲ್ಲಿ ಎಲ್ಲರೂ ನಮ್ಗೆ ಗೊತ್ತಿರೋ ಹಾಗೆ a ಪ್ಲಸ್ 2D ನೋಡ್ಕೊಳ್ಳಿ. ಇಲ್ಲಿ a ಪ್ಲಸ್ 2D ಬೆಲೆ ಎಷ್ಟಪ್ಪ ಅಂತಂದರೆ 15 ಇದೆ. ಹಾಗಾಗಿ ನಾವು ಅದನ್ನು ನೋಡಿ ಇನ್ನೊಮ್ಮೆ ನೋಡ್ಕೊಂಡ್ಬಿಡೋಣ. a ಪ್ಲಸ್ 2D = 15 ಇದೆ. ಹಾಗಾದರೆ a ಪ್ಲಸ್ 2D ಬದಲಿ ನಾನು ಏನು ತುಂಬ್ಕೊತೀನಪ್ಪ ಅಂದರೆ 15 ತುಂಬ್ಕೊತೀನಿ. 15 ಪ್ಲಸ್ a ಪ್ಲಸ್ 7D = 25. ನೋಡಿ, a ಪ್ಲಸ್ 7D = 25 ಪ್ಲಸ್ 15 ಬಲಗಡೆ ಒಯ್ದರೆ ಮೈನಸ್ 15. ಹಾಗಾದರೆ ಏನು ಉಳಿತಪ್ಪ ಅಂತಂದರೆ ನಮಗೀಗ a ಪ್ಲಸ್ 7D ನೋಡಿ ಎಷ್ಟಿದೆ 25ರಲ್ಲಿ 15. ಹಾಗಾದರೆ 25ರಲ್ಲಿ 15 ಹೋದರೆ ಎಷ್ಟು ಉಳಿತಪ್ಪ ಅಂದರೆ 10 ಉಳಿತು. ಈಗ ಇನ್ನೂ ಇಲ್ಲಿ ನಮಗೆ a ಬೆಲೆ D ಬೆಲೆಯನ್ನು ಕಂಡುಹಿಡಿಯಬೇಕು. ಮತ್ತೆ ಇದನ್ನು 1ನೇ ಸಮೀಕರಣವನ್ನು ಇದರೊಳಗೆ ಆದೇಶ ಮಾಡಿಕೊಳ್ಳೋಣ. 1ನೇ ಸಮೀಕರಣ ನಮ್ಗೆ ಗೊತ್ತಿರೋ ಹಾಗೆ a ಪ್ಲಸ್ 2D ಇದೆ ಎಡಭಾಗ, ಅದನ್ನು ಬರ್ಕೊತೀನಿ ನಾನು ಇಲ್ಲಿ. a ಪ್ಲಸ್ 2D ಬರ್ಕೊಂಡ್ಬಿಡೋದು. ಈಗ ನೋಡ್ಕೊಳ್ಳಿ, ಇಲ್ಲಿ ಇದನ್ನು ಹೊಡೆಯುತ್ತಾ ಇದೀವಲ್ಲ, a 1 ಇದೆ, ಇದ್ರ ನಾವು ಬರ್ಕೊಂಡಿದ್ರಲ್ಲೂ a 1 ಇದೆ, ಹಾಗಾಗಿ a ಅನ್ನು
ಮತ್ತೆ ಕೂಡಿಸೋದನ್ನು ಅವಶ್ಯಕತೆ ಇಲ್ಲ ನಾವು. ಇಲ್ಲಿ ನೋಡ್ಕೊರಿ ಪ್ಲಸ್ 7D ಇದೆ, ನಾವು ಬರ್ಕೊಂಡಿದ್ದು ಎಷ್ಟಪ್ಪ ಅಂದರೆ 2D. ಹಾಗಾದ್ರೆ ಇನ್ನೂ ಎಷ್ಟು ಡಿ ಅನ್ನು ಬರ್ಕೋಬೇಕಂದ್ರೆ 5D ಅನ್ನು ಬರ್ಕೋಬೇಕು. ಪ್ಲಸ್ 5D ಸಮ 10. ಈಗ ನೋಡ್ಕೊಳ್ಳಿ, ನಾವು ಆಗಲೇ ನೋಡಿದ ಹಾಗೆ a+2D ಕೊಟ್ಟು ಬೆಲೆ ಎಷ್ಟಪ್ಪ ಅಂತಂದರೆ 15. ಹಾಗಾದರೆ ನಾವಿಲ್ಲಿ a+2D ಬದಲೇ ನಾವು ಬರ್ಕೊತೀವಪ್ಪ ಅಂದರೆ 15 ಅಂತ ಬರ್ಕೊತೀವಿ. ಪ್ಲಸ್ 5D = 10. 5D = 10 ಪ್ಲಸ್ 15 ಆ ಕಡೆ ತೊಗೊಂಡ್ರೆ -15. 5D ಸಮ 15ರಲ್ಲಿ 10 ಹೋದರೆ 5, ದೊಡ್ಡ ಸಂಖ್ಯೆ 15, ಅದರ ಹಿಂದಿನ ಚಿಹ್ನೆ ಮೈನಸ್. D = -5 ಗುಣಿಸು 5 ಬಲಗಡೆ ಬಂದರೆ ಭಾಗಿಸು 5. ನಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಭಾಗಾಕಾರದಲ್ಲಿ -1 ಸಲ ಅಂದರೆ ಬೆಸ ಸಲ ಬಂದಿರೋದ್ರಿಂದ ಉತ್ತರ ಏನಾಗುತ್ತೆ, ಮೈನಸ್ ಆಗುತ್ತೆ. 5 1 5, 5 1 5. ಹಾಗಾಗಿ ಡಿ ಬೆಲೆ ಎಷ್ಟಪ್ಪ ಅಂದರೆ -1. ನೋಡ್ಕೊಳ್ಳಿ, ಡಿ ಬೆಲೆ -1 ಆಯಿತು. ಈಗ ನಾವು ಇದನ್ನು ಸಮೀಕರಣ 1ರಲ್ಲಿ ಆದೇಶ ಮಾಡ್ಕೊಳ್ಳೋಣ. ಅಂದರೆ ನಮ್ಗೆ ಎ ಬೆಲೆ ಒಂದು ಬೇಕಲ್ಲ ನಮ್ಗೆ. ಹಾಗಾಗಿ ಡಿ = -1 ಸಮೀಕರಣ 1ರಲ್ಲಿ ಆದೇಶಿಸಲಾಗಿದೆ. ನೋಡ್ಕೊಳ್ಳಿ, ಸಮೀಕರಣ 1ರಲ್ಲಿ ಆದೇಶಿಸಲಾಗಿದೆ. ಸ್ವಲ್ಪ ನೀಟಾಗಿ ಬರ್ಕೊಳ್ಳಿ. ಸಮೀಕರಣ 1 ಏನು ಹೇಳುತ್ತಪ್ಪ ಅಂತಂದರೆ ನಮಗೆ a + 2D = 15. ನಾನು ಬರ್ಕೊತೀನಿ, a + 2D = 15. a ಬೆಲೆ ಗೊತ್ತಿಲ್ಲ, a ಪ್ಲಸ್ 2 ಗುಣಿಸು ಡಿ ಬೆಲೆನ ನಾವು ಕಂಡುಹಿಡಿದಿದ್ವಿ -1 ಸಮ 15. ಎ ನೋಡಿ, ಇಲ್ಲಿ ಗುಣಾಕಾರ ಮಾಡ್ತಾ ಇದ್ವಿ. 2 ಗುಣಿಸು -1, -1 ಸಲ ಅಂದರೆ ಬೆಸ ಸಲ ಬಂದಿದೆ, ಉತ್ತರ -2 1 2 = 15. ಎ = 15 -2 ಆ ಕಡೆ ತುಂಬರಿ +2. ಎ = ಎಷ್ಟಾಯ್ತಪ್ಪ ಅಂದರೆ 17. ನೋಡಿ, ಎ ಬೆಲೆ ಸಿಕ್ತು ನಮಗೆ, ಡಿ ಬೆಲೆ ಸಿಕ್ತು. ಹಾಗಾದ್ರೆ ನಮಗೆ ಏನು ಕಂಡುಹಿಡಿಯಿರಿ ಅಂದಿದ್ದಾರಪ್ಪ ಅಂತಂದರೆ A10 ಅನ್ನು ಕಂಡುಹಿಡಿಯಿರಿ ಅಂತ ಪ್ರಶ್ನೆ ಮಾಡಿದ್ದಾರೆ. ನೋಡ್ಕೊಳ್ಳಿ, ಇಲ್ಲಿ A10 ಕಂಡುಹಿಡಿಯಿರಿ ಅಂತ ಪ್ರಶ್ನೆ ಮಾಡಿದ್ದಾರೆ. ಹಾಗೆ ನಮ್ಮ A10 ಅನ್ನು ಕಂಡುಹಿಡಿಯೋಣ. A10 ಅನ್ನು ಯಾವ ರೀತಿ ಬರ್ಕೋಬೋದು ಡೈರೆಕ್ಟಾಗಿ ಅಂದರೆ a + 9D ಒಂದು ಕಡಿಮೆ ಮಾಡಿ ಬರ್ಕೊಳ್ಳೋದು. ಇದನ್ನು ಸಾಕಷ್ಟು ಸಲ ಹೇಳಿದ್ದೀನಿ ತಮಗೆ. ಎ ಬೆಲೆ 17 ಕಂಡುಹಿಡಿದಿದ್ದೀವಿ, ಪ್ಲಸ್ 9 ಗುಣಿಸು ಡಿ ಬೆಲೆ -1 17. ನೋಡಿ, ಗುಣಾಕಾರ ಮಾಡ್ತಾ ಇದ್ವಿ, -1 ಸಲ ಅಂದರೆ ಬೆಸ ಸಲ ಬಂದಿದೆ, ಉತ್ತರ -9 1 9. 17ರಲ್ಲಿ 9 ಹೋದರೆ 8. therefore A10 = 8 ಅಂತ ನಾವು ಅದನ್ನು ಹೇಳ್ಬೋದು. ನಾವು ನೋಡಿ, ಈ ರೀತಿ ಪ್ರಶ್ನೆಗಳು ಅಪ್ಲೈಡ್ ಕ್ವಶನ್ಸ್ಗಳು ಬರ್ತಾ ಇರ್ತವೆ. 3 ಮಾರ್ಕ್ಸ್ಗೆ ಈ ಕ್ವಶನ್ನ ಕೇಳಬಹುದು. ದಯಮಾಡಿ ಇದು 2-3 ಸಲ ಬರೋದು ಪ್ರಾಕ್ಟೀಸ್ ಮಾಡಿ. ಇದೇ ರೀತಿ ಪ್ರಶ್ನೆಗಳನ್ನು ಮತ್ತೊಮ್ಮೆ ನೀವು ಬಿಡಿಸಿ ತೆಗೆದುಕೊಳ್ಳಿ. ಧನ್ಯವಾದ.